ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶೀಸ್ ಕ್ರಿಯೇಟಿವ್ ಕಾರ್ನರ್. ನಾವು ವ್ಯಾಲೆಂಟೈನ್ ಸ್ಪೆಷಲ್ ಟಿಪ್ಸಿ ಬುಲ್ಲಿಗೆ ಹೋಗಿದ್ದು. ಇದು ಊಡಿ ಹತ್ರ ಇದೆ. ಊಡಿ ಪಕ್ಕದಲ್ಲೇ ನಿಮಗೆ ಡಿಮಾರ್ಟ್ ಇದೆ, ಅದು ಪಕ್ಕದಲ್ಲೇ ಇದೆ. ನಾವು ಯಾವಾಗಲೂ ಬ್ರೂವೆರಿ ಈ ಥರ ಹೋಗ್ತಾ ಇರ್ತೀವಿ. ಸರಿ, ಇದನ್ನು ಟ್ರೈ ಮಾಡಿದ್ದಿಲ್ಲ, ಫಸ್ಟ್ ಟೈಮಿಗೆ ಹೋಗೋಣ ಅಂತ ಟ್ರೈ ಮಾಡಿದ್ದು. ಹಸ್ಬೆಂಡ್ ಹೇಳಿ ಲಂಚ್ ಡೇಟಿಗೆ ಹೋಗ್ಬಿಟ್ಟು ಬಂದುಬಿಡೋಣ, ಆಮೇಲೆ ನೈಟ್ ಡಿನ್ನರ್ಗೆಲ್ಲ ಲೇಟ್ ಆಗುತ್ತೆ, ತುಂಬ ಜನ ಕ್ರೌಡ್ ಇರ್ತಾರೆ ಅಂತೇಳಿ ಲಂಚ್ ಡೇಟಿಗೆ ಹೋಗಿದ್ದು. ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ಬೆಲೂನ್ಸ್ ಎಲ್ಲ ಬ್ಲೋ ಮಾಡ್ತಿದ್ದಾರೆ. ಮಕ್ಕಳು ಕೂಡ ಅಲ್ಲಿ ಬೆಲೂನ್ಸ್ ಬೇಕಂತ ಹಠ ಮಾಡಿ ಅವ್ರ ಹತ್ರ ಬೆಲೂನ್ಸ್ ಎಲ್ಲ ಇಸ್ಕೊಂಡ್ರು. ಹಾಗೆ ನಾವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಣ, ವೀಡಿಯೋ ಮಾಡೋಣ ಅಂತೇಳಿ ಹಸ್ಬೆಂಡ್ ನಾನೊಂದು ವೀಡಿಯೋ ಮಾಡಿಕೊಂಡು ಸ್ವಲ್ಪ ಮ್ಯಾಚಿಂಗ್ ಡ್ರೆಸ್ಸೇ ಹಾಕ್ಕೊಂಡಿದ್ದೀವಿ ಗೊತ್ತಿಲ್ಲದೆ. ಪಾಪದು ಗ್ರ್ಯಾಜುಯೇಷನ್ ಡೇ ಇತ್ತು ಸ್ಕೂಲಲ್ಲಿ, ಆಗ ಅಲ್ಲಿಗೆ ಹೋಗಿದ್ದು. ಅವಳು ಫಂಕ್ಷನ್ ಡ್ಯಾನ್ಸಲ್ಲಿದ್ಲು, ಅದನ್ನು ಮುಗಿಸ್ಕೊಂಡು ಹಾಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಇಲ್ಲಿಗೆ ಬಂದು. ತುಂಬ ಚೆನ್ನಾಗಿದೆ ಪ್ಲೇಸ್, ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಹಾಗೆ ಇಲ್ಲಿ ಕೆಳಗಡೆ ಕೂಡ ಇದೆ, ನಿಮಗೆ ಡೈನಿಂಗ್ ಇದೆ. ಇಲ್ಲಿ ನೈಟ್ ಟೈಮಲ್ಲೆಲ್ಲ ಅಲೋ ಮಾಡ್ತಾರೆ. ಯಾರೂ ಇತ್ತಿಲ್ಲ, ನಾವು ಲಂಚ್ ಡೇಟಿಗೆ ಹೋಗಿದ್ವಲ್ಲ, ಹಾಗಾಗಿ ನಾವು ಮೇಲ್ಗಡೆ ಹೋಗೋಣ ಫಸ್ಟ್ ಫ್ಲೋರಿಗೆ ಅಂತ ಅಲ್ಲಿಗೆ ಹೋಗಿದ್ದು. ತುಂಬ ಚೆನ್ನಾಗಿದೆ, ಕಾಮಾಗಿದೆ ಪ್ಲೇಸು. ನೋಡ್ಬೋದು ಟಿ ವಿ ಸ್ಕ್ರೀನಲ್ಲಿ ಕ್ರಿಕೆಟೆಲ್ಲ ಹಾಕಿರ್ತಾರೆ, ಎಂಜಾಯ್ ಮಾಡ್ಬೋದು. ಇದು ನನಗೆ ತುಂಬ ಇಷ್ಟ ಆಯಿತು. ಈ ಬುಲ್ ಥೀಮಲ್ಲಿ ಮಾಡಿ ಟಿಶ್ಯೂ ಪೇಪರ್ ಹೋಲ್ಡರ್ನ ಮಾಡಿದರು. ಹಾಗೆ ಇಲ್ಲಿ ಪಿಜ್ಜಾ ಕೂಡ ಮಾಡೋದನ್ನ ಕೂಡ ಬುಲ್ ಮಾಡಿದಲ್ವ, ಅದೇ ರೀತಿ ಕೂಡ ಮಾಡಿದರು. ತುಂಬ ಚೆನ್ನಾಗಿದೆ. ಇಲ್ಲಿ ಬ್ರೂವೆರಿ ನಿಮಗೆ ಎಲ್ಲ ಸಿಗುತ್ತೆ ಐಟಮ್ಸ್ ಎಲ್ಲ. ಹಾಗೆ ನಮ್ಮದು ಫೇವ್ರೆಟ್ ಐಟಮ್ ಯಾವಾಗಲೂ ಪಾಸ್ತಾ, ಹಾಗೆ ಚಿಕನ್ ತಂದೂರಿ ಗ್ರಿಲ್, ಸೂಪ್ ತೊಗೊಂಡಿದ್ದೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗಾಗಿ ಸೂಪ್ ಕೂಡ ಆರ್ಡ್ರ್ ಮಾಡಿದ್ದು. ಹಸ್ಬೆಂಡ್ ಇಲ್ಲಿ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡ್ತಿದ್ದಾರೆ. ಅಷ್ಟು ನಾನೊಂದು ವೀಡಿಯೋ ಕ್ಲಿಕ್ ಮಾಡ್ಕೊಂಡು ಬರ್ತೀನಿ, ವೀಡಿಯೋ ಶೂಟ್ ಮಾಡ್ತೀನಿ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ. ಮಕ್ಕಳು ನೋಡ್ಬೋದು ಅವ್ರ ಹತ್ರ ಬೆಲೂನೆಲ್ಲ ಇಸ್ಕೊಂಡು ಆಟ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸು. ನೈಟ್ ಟೈಮ್ ಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಎಲ್ಲ ಹಾಕಿರ್ತಾರೆ. ನಾವು ಆಫ್ಟರ್ನೂನ್ ಬಂದಿಂದ ಯಾವ ರೀತಿಯೂ ನೋಡ್ಬೋದು ಖಾಲಿಯಾಗಿತ್ತು. ನಾವು ಸ್ಟಾರ್ಟ್ ಮಾಡಿದ ಮೇಲೆ ಒಂದು 4-5 ಕಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ನಾವು ಇಲ್ಲಿ ಬೆಲೂನೆಲ್ಲ ಇಟ್ಕೊಂಡು, ನಿಮಗೆ ಪಕ್ಕದಲ್ಲೇ ಇದೆ ಮೆಟ್ರೋ ಸ್ಟೇಷನ್ನು, ಇಲ್ಲಿಂದ ಮೆಟ್ರೋ ಕೂಡ ಕಾಣುತ್ತೆ ನಿಮಗೆ. ಈ ಫಸ್ಟ್ ಫ್ಲೋರಲ್ಲಿ ಕೂತು ನಿಮಗೆ ಚೆನ್ನಾಗೂ ಇರುತ್ತೆ, ಒಳ್ಳೆ ಗಾಳಿ ಕೂಡ ಬೀಸುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ಫಸ್ಟಿಗೆ ಫ್ರೆಂಚ್ ಫ್ರೈಸು, ಹಾಗೆ ಹಸ್ಬೆಂಡ್ ಬಿಯರ್ ಕೂಡ ಆರ್ಡ್ರ್ ಮಾಡಿದರು. ಮಕ್ಕಳು ಕೂಡ ಎಂಜಾಯ್ ಮಾಡ್ತಿದ್ದಾರೆ. ನನ್ನ ಫೇವ್ರೆಟ್ ಪಾಸ್ತಾ, ಎಲ್ಲರೂ ನಾನು ಪ್ರಾನ್ ಪಾಸ್ತಾ ಹಸ್ಬೆಂಡ್ ನನಗೋಸ್ಕರ ಆರ್ಡ್ರ್ ಮಾಡ್ತಾರೆ. ಹಾಗೆ ನನಗಂತ ಹಾಟ್ ಸೂಪ್ ಆರ್ಡ್ರ್ ಮಾಡಿದರು, ಫಿಶ್ ಪ್ರಾನ್ಸ್ ಎಲ್ಲ ಸೂಪ್ ಆರ್ಡ್ರ್ ಮಾಡಿದರು. ಹಾಗೆ ಮಟನ್ ಬಿರಿಯಾನಿ, ಚಿಕನ್ ಫ್ರೈ ಈ ಥರ ಎಲ್ಲ ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ಊಟ ಕೂಡ ಟೇಸ್ಟಿಯಾಗಿತ್ತು. ನನಗೆ ಪಾಸ್ತಾ ಎಲ್ಲರೂ ಇಷ್ಟ ಆಗುತ್ತೆ, ವೈಟ್ ಸಾಸ್ ಪಾಸ್ತಾ ನನಗೆ ತುಂಬ ಇಷ್ಟ. ಹಾಗೆ ಅವರು ಫಸ್ಟಾಗಿ ಅದನ್ನೇ ಆರ್ಡ್ರ್ ಮಾಡಿಬಿಡ್ತಾರೆ. ಅವ್ರಿಗೆ ಆರ್ಡರ್ ಮಾಡೋಕ್ಕಿಂತ ಫಸ್ಟ್ ನನಗೆ ಪ್ರಿಫರೇಬ್ಲಿ ಪಾಸ್ತಾ ಆರ್ಡ್ರ್ ನನಗೆ ಮತ್ತು ಇವಾಗ ತುಂಬ ಇಷ್ಟ. ನೋಡ್ಬೋದು ಚಿಕನ್ ತಂದೂರಿ ಆರ್ಡ್ರ್ ಮಾಡಿದ್ದು, ಇದನ್ನು ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು. ಹಾಗೆ ಊಟ ಕೂಡ ನಾವು ಕೂಡ ಎಂಜಾಯ್ ಮಾಡಿದ್ದು. ಇನ್ನು ನಮ್ಮ ಡಿಯೋರ ಐ ಲವ್ ಯು ಮಮ್ಮಿ ಅಂತೆ, ನಾನು ಕೂಡ ಐ ಲವ್ ಯು ಅಂತ. ತುಂಬ ಚೆನ್ನಾಗಿತ್ತು ನಮ್ಮ ಲಂಚ್ ಡೇಟ್. ವ್ಯಾಲೆಂಟೈನ್ಸ್ ದಿನ ಡೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ, ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಇದರಿಂದ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿದ್ದಿಲ್ಲ. ಹಾಗೆಯೇ ಚೀಸ್ ಕೇಕ್ ಕೂಡ ಆರ್ಡ್ರ್ ಮಾಡಿದರು, ಅದನ್ನು ಕೂಡ ಒಂದು ವ್ಯಾಲೆಂಟೈನ್ಸ್ ಡೇ ಕೇಕಾಗಿ ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಪ್ಲೇಸು, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವೀಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾವು ನಮ್ಮ ಚೀಸ್ ಕೇಕ್ನ ಎಂಜಾಯ್ ಮಾಡ್ತೀವಿ. ನಮ್ಮ ವ್ಯಾಲೆಂಟೈನ್ಸ್ ಡೇ ಕೂಡ ತುಂಬ ಚೆನ್ನಾಗಿತ್ತು. ನಿಮ್ಮ ವ್ಯಾಲೆಂಟೈನ್ಸ್ ಡೇ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಫ್ಯಾಮಿಲಿ ಜೊತೆ ವ್ಯಾಲೆಂಟೈನ್ಸ್ಗೆ ಹೋಗೋದೇ ಒಂದು ಖುಷಿ. ಹಾಗೆ ನಾವು ಫ್ಯಾಮಿಲಿ ಜೊತೆ ವ್ಯಾಲೆಂಟೈನ್ಸ್ ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದು.